ಆಗ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ನಮ್ಮ ಸುಳೆಬೈಲು ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನು ಹೊಂದಿದ್ದ. ಈ ಅಪ್ರಾಪ್ತನನ್ನು ಒಂದು 7 ಜನ ಬಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು ಕರ್ಕೊಂಡು ಹೋಗಿ ಅವರು ಅಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋಗಿದ್ದಾನೆ. ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಅವನು ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಇದೇನು ಈ ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಇಲ್ಲಿ ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ನು ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ ಆಲ್ರೆಡಿ ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ನಮ್ಮ ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ತೀವಿ. ಇದು ಕ್ರಿಕೆಟ್ ಮ್ಯಾಚ್ ನಡೆದಿರೋದು ಒಂದು 2-3 ದಿನ ಆಗಿದೆ ಹಿಂದೆ ಅದು. ಬಟ್ ಇದು ಮ್ಯಾಚ್ ಆದಮೇಲೆ ಅಲ್ಲಿ ಏನು ವಾಗ್ವಾದ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಗಳ ಮಾಡಿಕೊಂಡು ಇಲ್ಲಿ ಈ ಘಟನೆಗೆ ಮುಂದುವರೆದಿದೆ. ಅದ್ರ ಬಗ್ಗೆ ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು ಆರ್ಡರ್ನ ಇವಾಗ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಅದರ ಅನುಸಾರ ನಾವು ಆ ಸೆಕ್ಷನ್ಸ್ನ ಆ್ಯಡ್ ಮಾಡಿ ಅದ್ರ ಬಗ್ಗೆ ಇವಾಗ ಏನು ಸ್ಥಳೀಯರು ಅವರ ಇಶ್ಯೂಸನ್ನು ಅದ್ರ ಬಗ್ಗೆ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇಲ್ಲಿ ಸೂಕ್ತ ಕ್ರಮವನ್ನು ತೊಗೊತೀವಿ. ಅವರೊಂದು OP ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದರ ಪ್ರಸ್ತಾವನೆಯನ್ನು ಇಮಿಡಿಯೇಟಾಗಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಾವು ಸ್ಪೆಷಲ್ ಗಸ್ತನ್ನು ಆಲ್ರೆಡಿ ಇಲ್ಲಿ ಇತ್ತು, ಇನ್ನೂ ಒಂದು 2 ಹೆಚ್ಚು ಹಾಕಿ ಇಲ್ಲಿ ಸ್ಪೆಷಲ್ ಗಸ್ತನ್ನು ಮಾಡಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಾವು ಇಲ್ಲಿ ಬಂದೋಬಸ್ತಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಇದ್ದೀವಿ. ಒಂದು KSRP ತುಕಡುಗಳು, ನಮ್ಮ SAF ತುಕಡು ಎಲ್ಲನೂ ಇಲ್ಲಿ ಪ್ರೆಸೆಂಟ್ ಇದ್ದೀವಿ. ನಾವು ಫ್ಯಾಮಿಲಿಯನ್ನು ಕಾನ್ಫಿಡೆನ್ಸಿಗೆ ತೊಗೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ಇವಾಗ ದಫನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ ನಂತರನೇ ಅದೇ ರೀತಿ ನಾವು ಅವ್ರಿಗೆ ಯಾವ ರೀತಿ ಸಹಕಾರ ಬೇಕೋ ಅದನ್ನು ನಾವು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀವಿ.